ಒಂದು ಗೋವು ವರ್ಷಕ್ಕೆ ಸುಮಾರು 225 ಲೀಟರ್ನಷ್ಟು ಪೆಟ್ರೋಲ್ನ ಉಳಿಸುತ್ತೆ ಅನ್ನೋದು ಒಂದಷ್ಟು ಜನರ ಹುಬ್ಬೇರಿಸ್ತಿದೆ. ಯಾಕೆಂದರೆ ಈ ದೇಶದಲ್ಲಿ ಗೋವು ಅನ್ನೋದು ಕೇವಲ ಒಂದು ಮಾಂಸದ ಮುದ್ದೆ ಅಷ್ಟೇ. ಇನ್ನು ಇದರ ಉತ್ಪನ್ನಗಳ ಬಗ್ಗೆ ಹೇಳದೇ ಇದ್ರೇನೆ ವಾಸಿ ಅನ್ನೋ ಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಈ ಹೊಸ ಆವಿಷ್ಕಾರ ಗೋವನ್ನು ಉಳಿಸೋ ನಿಟ್ಟಿನಲ್ಲಿ ಹೊಸ ಕ್ರಾಂತಿಯನ್ನೇ ಹುಟ್ಟುಹಾಕುವ ಸಾಧ್ಯತೆ ಇದೆ. ಸಗಣಿಯಿಂದ ತಯಾರಾಗೋ ಗೊಬ್ಬರ ಮತ್ತು ಗ್ಯಾಸ್ ಬಗ್ಗೆ ಸುಮಾರು ಕಡೆ ಅಧ್ಯಯನಗಳು ನಡೆದಿವೆ, ಈಗಲೂ ನಡೀತಿದೆ. ಹಸುವಿನ ಸಗಣಿ ಅಥವಾ ಗೊಬ್ಬರವನ್ನು ಇಂದಿಗೂ ಬಹಳಷ್ಟು ಜನರು ಅದೊಂದು ಯಾರಿಗೂ ಬೇಡವಾದ ಒಂದು ತ್ಯಾಜ್ಯ ವಸ್ತು ಅಂತಲೇ ಭಾವಿಸ್ತಿದ್ದಾರೆ. ಆದರೆ ಇದೊಂದು ಖನಿಜಗಳಿಂದ ಸಮೃದ್ಧವಾಗಿರೋ ಚಿನ್ನದ ಗಣಿ ಅನ್ನೋ ವಿಷಯ ಅವರಿಗೆ ತಿಳಿದಿಲ್ಲ. ಅಷ್ಟೇ ಅಲ್ಲ, ಇದರಿಂದಲೇ ಭವಿಷ್ಯದ ಇಂಧನ ಸಾಧ್ಯ, ಇದರಿಂದ ಜೈವಿಕ ಅನಿಲ ಉತ್ಪಾದನೆ ಸಾಧ್ಯ ಅನ್ನೋ ವಿಚಾರ ತಿಳಿದೇ ಇರಲ್ಲ ಬಿಡಿ. ಹೇಳಬೇಕೆಂದರೆ ಮನುಷ್ಯರಿಗೆ ಹಾಲಿಗಿಂತ ಹೆಚ್ಚಿನ ಉಪಯೋಗ ಮತ್ತು ಲಾಭ ಸಗಣಿಯಲ್ಲಿದೆ. ಇಂತಹ ಬಹು ಉಪಯೋಗಿಯಾಗಿರೋ ಸಗಣಿಯಿಂದ ಮತ್ತೊಂದು ಆವಿಷ್ಕಾರ ಹೊರಬಂದಿದೆ. ಅದು ರಾಷ್ಟ್ರೀಯ ಗೋಸೇವಾ ಆಯೋಗದಲ್ಲಿರೋ ಒಂದಷ್ಟು ಸದಸ್ಯರ ಸತತ ಪರಿಶ್ರಮದ ಕೊಡುಗೆ ಅಂತಾನೆ ಹೇಳಲಾಗ್ತಿದೆ. ಉತ್ತರ ಪ್ರದೇಶದ ರೂರಲ್ ಎಕಾನಮಿ ಅಂದರೆ ಗ್ರಾಮೀಣ ಆರ್ಥಿಕತೆ ಇದೇ ಮೊದಲ ಬಾರಿಗೆ ಹಸುವಿನ ಸಗಣಿಯಿಂದ ದೊಡ್ಡ ಪ್ರಮಾಣದಲ್ಲಿ ಮೀಥೇನ್ ಉತ್ಪಾದಿಸೋಕೆ ಹೊರಟಿದೆ. ಈ ಮೂಲಕ ವಾಹನಗಳಿಗೆ ಶಕ್ತಿ ತುಂಬೋ ಇಂಧನವನ್ನು ಉತ್ಪಾದಿಸುವ ಸಿದ್ಧತೆಯನ್ನು ನಡೆಸ್ತಿದೆ. ಒಂದು ಹಸುವಿನ ಸಗಣಿಯಿಂದ ಪ್ರತಿ ವರ್ಷ 225 ಲೀಟರ್ನಷ್ಟು ಪೆಟ್ರೋಲ್ಗೆ ಸಮಾನವಾದ ಮೀಥೇನ್ ಬಿಡುಗಡೆಯಾಗುವುದು ಅಂತ ಅಂದಾಜಿಸಲಾಗ್ತಿದೆ. ಹೀಗೆ ಸಿಗೋ ಮೀಥೇನನ್ನು ಪ್ಯೂರಿಫೈ ಮಾಡಿದ ಮೇಲೆ ಸಿಗೋ ಈ ಕಂಪ್ರೆಸ್ಡ್ ಬಯೋಗ್ಯಾಸ್ನಿಂದ ಒಂದು ಕಾರನ್ನು ಸುಮಾರು 5,500 ಕಿಲೋಮೀಟರ್ಗೂ ಹೆಚ್ಚು ದೂರ ಓಡಿಸಬಹುದು ಅನ್ನೋದು ಸಾಬೀತಾಗಿದೆ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಮಾಡೋ ಮತ್ತು ಗ್ರೀನ್ ಎಕಾನಮಿ ಬಲಪಡಿಸೋ ನಿಟ್ಟಿನಲ್ಲಿ ಈ ಆವಿಷ್ಕಾರ ಹೊಸ ಹಾದಿಯನ್ನು ಹುಟ್ಟುಹಾಕಿದೆ. ಉತ್ತರ ಪ್ರದೇಶದ ರೋಡ್ ಸೈಡಲ್ಲಿ ಇರೋ ಗೋವುಗಳಿಂದ ದಿನಕ್ಕೆ ಸರಾಸರಿ 54 ಲಕ್ಷ ಕೆಜಿಯಷ್ಟು ಸಗಣಿ ಸಿಗ್ತಿದೆ. ಹೀಗೆ ಸಿಗೋ ಸಗಣಿಯನ್ನು ಕಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ಗಳಲ್ಲಿ ಸಂಸ್ಕರಿಸಿ ಮೀಥೇನ್ ಉತ್ಪಾದಿಸೋಕೆ ಸರ್ಕಾರ ಹೊರಟಿದೆ. ಇದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಇರೋ ಮನೆಗೆ ಅಡುಗೆ ಇಂಧನದ ಕೊರತೆ ನೀಗಿಸಬಹುದು, ಸಣ್ಣ ಕೈಗಾರಿಕೆಗಳಿಗೆ ಇಂಧನ ನೀಡಬಹುದು. ಮುಖ್ಯವಾಗಿ ನೈಸರ್ಗಿಕ ಕೃಷಿಯಲ್ಲಿ ಸಾವಯವ ಪರಿಹಾರವಾಗಿ ಇದನ್ನು ಬಳಸಬಹುದು. ಇದರಿಂದ ಪ್ರತಿ ವರ್ಷ ನಿರಂತರವಾಗಿ ಲಕ್ಷಾಂತರ ರೂಪಾಯಿ ಗಳಿಸಬಹುದು. ಹೀಗಾಗಿ ಭವಿಷ್ಯದಲ್ಲಿ ಸಗಣಿಯಿಂದ ಸಿಗೋ ಮೀಥೇನ್ ಕೃಷಿ ಇಂಧನಗಳಿಗೆ ಪರ್ಯಾಯವಾಗುತ್ತೆ ಅಂತ ಒಂದಷ್ಟು ಜನ ಎಕ್ಸ್ಪರ್ಟ್ಗಳು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರದ ತ್ಯಾಜ್ಯದಿಂದ ಸಂಪತ್ತು ಅನ್ನೋ ಪರಿಕಲ್ಪನೆಗೆ ಇದು ಸಾಕ್ಷಿಯಾಗಿದೆ. ಈ ಮೂಲಕ ಸಾರಿಗೆ ಮತ್ತು ಗ್ರೀನ್ ಎಕಾನಮಿಗೆ ಪರಿಣಾಮಕಾರಿ ಇಂಧನವನ್ನು ಒದಗಿಸೋಕೆ ಸಾಧ್ಯವಾಗುತ್ತಂತೆ. ಹೀಗೆ ಪ್ರತಿಯೊಂದು ಗೋವಿನ ಸಗಣಿಯಿಂದ ಉತ್ಪತ್ತಿಯಾಗುವ ಮೀಥೇನ್ ನೈಸರ್ಗಿಕ ಅನಿಲದ ಒಂದು ರೂಪವೇ ಆಗಿದ್ದು ಪರಿಸರ ಸ್ನೇಹಿ ಮತ್ತು ಗ್ರಾಮೀಣ ಆರ್ಥಿಕತೆಯ ಮೂಲವೂ ಆಗಿದೆ ಅನ್ನೋದು ಸಾಬೀತಾಗ್ತಿದೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಗೋವಿನ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.